ಗುರುಭ್ಯೋ ನಮಃ ಗಣಗಣಪತಿ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ತಿಂಗಳು ಜೂನ್ 15ನೇ ತಾರೀಕು ಸೋಮಮತಿ ಅಮಾವಾಸ್ಯೆ ಕಳೆದ ನಂತರ ಮೇಷರಾಶಿ ಅವರ ಭವಿಷ್ಯ ಹೇಗಿದೆ ಅನ್ನೋಂಥದ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಉದ್ಯೋಗದಲ್ಲಿ ಇರುವವರಿಗೆ ಅಡೆತಡೆಗಳು ದೂರವಾಗುತ್ತದೆ. ಹೊಸ ಕೆಲಸ ಹುಡುಕ್ತಾ ಇದ್ದಾರೆ, ಉತ್ತಮ ಆಫರ್ ಸಿಗುತ್ತದೆ. ನೀವೇನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಈ ಅಮಾವಾಸ್ಯೆ ನಂತರ ನಿಂತು ಹೋದಂಥ ಕೆಲಸಗಳು ಸುಗಮವಾಗಿ ನೆರವೇರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಬಂದರೆ ಹಳೆಯ ಸಾಲಗಳು, ಕೈ ಕೊಟ್ಟಂತ ಸಾಲಗಳು ಕೈ ಸೇರುವ ಸಮಯ ಹತ್ತಿರ ಬಂದಿದೆ. ಆದಾಯ ಹೆಚ್ಚಿದ್ದರೂ ಕೂಡ ಉಳಿತಾಯ ಕಡೆ ಗಮನ ನೀಡಿರಿ. ಹೊಸ ಹೂಡಿಕೆಗಳು ಮಾಡಲು ಒಳ್ಳೆಯ ಸಮಯ. ಆದರೆ ಹೂಡಿಕೆ ಮಾಡುವ ಮುನ್ನ ಹಿರಿಯ ಸಲಹೆ ಪಡೆಯಿರಿ. ಇನ್ನು ಕುಟುಂಬದಲ್ಲಿ ಹಳೆಯ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗುತ್ತದೆ. ಸಂಗಾತಿ ಒಟ್ಟಿಗೆ ಸುಂದರ ಕ್ಷಣಗಳನ್ನು ಕಳೆಯುತ್ತೀರಾ. ನಿಮ್ಮ ಮಾನಸಿಕ ಒತ್ತಡಗಳು ಕಡಿಮೆ ಆಗುತ್ತದೆ. ಹೊಸ ಉತ್ಸಾಹಗಳು ಮೂಡುತ್ತದೆ. ಆರೋಗ್ಯದಲ್ಲಿ ಚೇತರಿಕೆಗಳು ಕಂಡು ಬರುತ್ತದೆ. ಈ ಅಮಾವಾಸ್ಯೆ ನಂತರ ನಿಮ್ಮ ಅದೃಷ್ಟಗಳು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ನಿಮ್ಮ ಅದೃಷ್ಟ ಹೆಚ್ಚಾಗಬೇಕೆಂದರೆ ಸೋಮವಾರ ದಿನ ಶಿವನಿಗೆ ಜಲಾಭಿಷೇಕ ಮಾಡಿಸಿ, ಬಡವರಿಗೆ ಅನ್ನದಾನ ಮಾಡಿ. ಒಟ್ಟಾರೆ ನೋಡೋದಾದ್ರೆ ಮೇಷರಾಶಿಯವರಿಗೆ ಈ ಅಮಾವಾಸ್ಯೆ ನಂತರ ನಿಮ್ಮ ಬಾಳಿನಲ್ಲಿ ಯಶಸ್ಸಿನ ಅಧ್ಯಾಯ ಬರೆಯಲಿದೆ. ನಿಮ್ದು ಕೂಡ ಮೇಷರಾಶಿ ಆಗಿದ್ದಾರೆ, ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಘೋರ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.